ಮುಂಚಿತವಾಗಿ ನಾನು ಜೆಡಿಎಸ್ ವಕ್ತಾರರ ಹತ್ರ ಹೋಗ್ತೀನಿ ಸರ್. ಎಲ್ಲೋ ಒಂದ್ ಕಡೆ ಇವಾಗ ಅವ್ರು ಹೇಳ್ತಿದ್ದಾರೆ ಚುನಾವಣಾ ಆಯೋಗ ಸಪೋರ್ಟ್ ಮಾಡ್ತಿದೆ ಅಂತ, ಬಿಜೆಪಿ ಹೇಳ್ತಿದೆ ಪರಿಷ್ಕರಣೆ ಮಾಡಬೇಕು ಅಂತ. ನಿಮ್ಗೆ ಏನ್ ಅನ್ಸುತ್ತೆ ಪ್ರಾದೇಶಿಕ ಪಕ್ಷ ಆಗಿರೋದ್ರಿಂದ? ಮೇಡಮ್, ಮೆಸೇಯರ್ ಅನ್ನೋದು ಬ್ರಿಟಿಷ್ ಕಾಲದಲ್ಲಿ ಜಾರಿಗೆ ಬಂದಂಥದ್ದು 1860ರಲ್ಲಿ. ಸೊ 1950ರಲ್ಲಿ ಜನವರಿ 25 ಭಾರತದಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಸ್ಥಾಪನೆ ಆಯಿತು. ಅದಾದಮೇಲೆ 1900 ಮೊಟ್ಟ ಮೊದಲು SIRನ ಇಂಪ್ಲಿಮೆಂಟ್ ಮಾಡಿತ್ತು ಯಾರಾದರೂ ಇದೆ ದೇಶದ ಕಾಂಗ್ರೆಸ್ ಅಂತಲೇ ಹೇಳ್ಬೋದು. ಮೊಟ್ಟ ಮೊದಲು ಜವಾಹರ್ಲಾಲ್ ನೆಹರು ಅವರು 3 ಬಾರಿ ಮಾಡ್ತಾರೆ. 1952, 1957, 1961ರಲ್ಲಿ ಒಂದು ಸತಿ ಪರಿಷ್ಕರಣೆ ಮಾಡ್ತಾರೆ, SIR ಮಾಡ್ತಾರೆ. ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಒಂದು ಸರಿ ಮಾಡ್ತಾರೆ 1965ರಲ್ಲಿ. ಇಂದಿರಾ ಗಾಂಧಿಯವರು 2 ಬಾರಿ ಮಾಡ್ತಾರೆ 1966, 1983, 1984ರಲ್ಲಿ. ರಾಜೀವ್ ಗಾಂಧಿಯವರು 1 ಬಾರಿ ಮಾಡ್ತಾರೆ 1987, 1989ರಲ್ಲಿ. PV ನರಸಿಂಹರಾವ್ ಅವರು 2 ಬಾರಿ ಮಾಡ್ತಾರೆ 1992, 1993, 1995ರಲ್ಲಿ. ಅಟಲ್ ಬಿಹಾರಿ ವಾಜಪೇಯಿ ಅವರು 1 ಬಾರಿ ಮಾಡ್ತಾರೆ ಪ್ರಮುಖ ಉದ್ಯೋಗ 2002, 2002ರಿಂದ 2004ರಲ್ಲಿ. ಈಗ ಮೋದಿಯವ್ರು ಮಾಡ್ತಾರೆ. ಅಂದರೆ ಅವತ್ತು ಮಾಡ್ಕೊಂಬಂದಂಥ ಕಾಲದಲ್ಲಿ ಅವತ್ತು ಕಾಂಗ್ರೆಸ್ಸೇ ದೇಶನ ಆಳ್ತಾ ಇತ್ತು. ಅವಾಗ SIR ಮಾಡಿ ಇವತ್ತು ಎಲ್ಲರನ್ನೂ ಅವತ್ತು ಹಂಗೆ ಇದೇ ಥರ ಮಾಡ್ಕೊಂಡು ಕಾಂಗ್ರೆಸ್ ಆಳ್ಕೊಂಬಂದಿದ್ಯಾ? ಕಾಂಗ್ರೆಸ್ ಮಾಡಿದ್ದು ಇದೇನಾಗಾರೆ? ಇದೇನೇ ಸತ್ಯನಾ? ಇವ್ರಿಗೆ ಇವತ್ತು SIR ಬಗ್ಗೆ ಅನುಮಾನ ಬರ್ತಾ ಇದ್ದಿದ್ರೆ ಈಗ ನಾವು ಇಡೀ ದೇಶ ಅನುಮಾನ ಪಡಬೇಕಾಗಿದೆ. ಯಾಕಂದ್ರೆ SIR ಮಾಡಿರೋದು ಜವಾಹರ್ಲಾಲ್ ನೆಹರು ಅವರು 3 ಬಾರಿ ಮಾಡಿದ್ದಾರೆ. ಅಂದ್ರೆ 3 ಬಾರಿ ಮಾಡ್ಬೇಕಂದ್ರೆ ಜವಾಹರ್ಲಾಲ್ ನೆಹರು ಅವರು ಅವತ್ತು ಪ್ರೈಮ್ ಮಿನಿಸ್ಟರ್ ಉಳಿಬೇಕಾದ್ರೆ SIR ಮಾಡೇ ಉಳಿದಿದ್ರಾ? ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು SIR ಮಾಡೇ ಉಳಿದಿದ್ರಾ? ಇಂದಿರಾ ಗಾಂಧಿ ಅವರು SIR ಮಾಡಿ ಅದರಲ್ಲಿ ಪರಿಷ್ಕರಣೆ ಮಾಡಿ ಮತಪಟ್ಟಿಗಳನ್ನ ಕಿತ್ತಾಕಿ ಅವ್ರನ್ನ ಉಳಿದಿದ್ರಾ? ಒಂದು ನಿಮಿಷ ಗಂಭೀರ ಕುತ್ಕೊಳ್ಳೋಕೆ ಹೇಳಿ. ನಾವು ಗಂಭೀರತೆಯಿಂದ ಕುತ್ಕೊಂಡಿದ್ವಿ. ಯಾಕಂದ್ರೆ ವಕ್ತಾರಕಂದ್ರೆ ಗಂಭೀರತೆ ಇರುತ್ತೆ. ಅವರು ಇವತ್ತು ಪಬ್ಲಿಕ್ ಬಗ್ಗೆ ಮಾತಾಡ್ಬೇಕಾದ್ರೆ ಜನ ನೋಡ್ತಾ ಇರ್ತಾರೆ. ಸಾರ್ವಜನಿಕ ಮಧ್ಯೆ ಕುತ್ಕೊಂಡು ಮಾತಾಡ್ಬೇಕಾದಾಗ ಗಾಂಭೀರ್ಯತೆಯಿಂದ ವಹಿಸ್ಬೇಕು. ಯಾಕಂದ್ರೆ ಇಷ್ಟೊತ್ತು ಮಾತಾಡಿದ್ರೆ ಕಾಲಾವಕಾಶ ಕೊಟ್ಟಿದ್ದೀನಿ. ನಾ ಮಾತಾಡುವಾಗ ಈ ತರಾಗಿ ಕೂಗಾಡೋದು ಕಿಚ್ಚಾಡೋದ್ರಿಂದ ಅವ್ರಿಗೆ ಲಾಭ ಅಲ್ಲ. ಜನ ನಗಂಗ್ ಮಾಡಬೇಡಿ ಕೇಳಿ. ಸೊ ಹಂಗಾಗಿ PV ನರಸಿಂಹ ಅವರು ಕಾಂಗ್ರೆಸ್ ಪ್ರೈಮ್ ಮಿನಿಸ್ಟರ್ ಆಗಿದ್ರು. ಸೊ 2 ಬಾರಿ ಮಾಡಿದ್ರು. ಹಂಗಾರೆ ಮತ ಪರಿಷ್ಕರಣೆ ಮಾಡಿ ಇವರು ಅಲ್ಲಿಂದ ಪಟ್ಟಿಗಳಲ್ಲಿ ಮತಪಟ್ಟಿನ ಎಲ್ಲರೂ ತೆಗೆದು ಕಾಂಗ್ರೆಸ್ ಉಳ್ಕೊಂಬಂತ. ಅಂದ್ರೆ 70 ವರ್ಷ ಕಾಂಗ್ರೆಸ್ ಆಳ್ವಿಕೆ ಮಾಡಿರೋದು SIR ಮಾಡಿರೋದು ಮತಪಟ್ಟಿಗಳಲ್ಲಿ ಎಲ್ಲರೂ ತೆಗೆದೇ ಮಾಡಿದ್ಯಾ? ಈ ತರ ಡೌಟ್ ಇವತ್ತು ಸರ್ವಸಾಮಾನ್ಯ ಕಾಡ್ತಾ ಇದೆ. ಅಂದ್ರೆ ಇವ್ರು ಮಾಡಿದರೆ ಅದನ್ನ ಮಾಡಕ್ ಬಿಡ್ತಾ ಇಲ್ಲ ಅನ್ನಂಗೆ ಆಗ್ತಾ ಇದೆ. ಇವತ್ತು ಇನ್ನು ನೋಡಿರ್ಬೋದು, ಇವರು ಇವತ್ತು 5 ಗ್ಯಾರಂಟಿಗಳು ತಂದಿದ್ದಾರೆ ರಾಜ್ಯದಲ್ಲಿ. 5 ಗ್ಯಾರಂಟಿಗಳು ತಂದು ಕಾಕಕ್ಕೂ ಗುಬ್ಬಕ್ಕೂ ಎಲ್ಲರಿಗೂ ನೀವೇ ಕಾಕಾ ಪಾಟೀಲ್ಗೂ ನಿಂಗೂ ಫ್ರೀ, ನನಗೂ ಫ್ರೀ, ನಿನ್ನೆಂತಿಗೂ ಫ್ರೀ, ನಮ್ಮೆಂತಿಗೂ ಫ್ರೀ ಅಂತೆಲ್ಲ ಹೇಳ್ಕೊಂಡಂತವ್ರು ಇವತ್ತು 5 ಗ್ಯಾರಂಟಿಗಳಲ್ಲಿ ಕಾರಣಗಳು ಕೊಡ್ತಾ ಇದ್ದಾರೆ. ಏನ್ ಕಾರಣ ಕೊಡ್ತಾ ಇದ್ದಾರೆ? ಅಲ್ಲಿ ಖಾತೆಗಳು 2 ಆಗಿದ್ದಾವೆ, ಸತ್ತೋಗಿರೋ ಖಾತೆಗಳಿಗೆ ದುಡ್ಡು ಹೋಗ್ತಾ ಇದ್ದಾವೆ, ಈಗ ನಾವು ಪರಿಷ್ಕರಣೆ ಮಾಡಲೇಬೇಕು, ವ್ಯವಸ್ಥಿತವಾಗಿರೋರಿಗೆ ಅವ್ರಿಗೆ ಅಕೌಂಟ್ಗೆ ಹೋಗ್ತಾ ಇದೆ. ಸೊ ಹಾಗಾಗಿ ನಾವು ಗ್ಯಾರಂಟಿನ ಪರಿಷ್ಕರಣೆ ಮಾಡ್ತೀವಿ, ರೀಅಪ್ಲಿಕೇಶನ್ ಹಾಕಿ ಅಂತ ಹೇಳ್ತಾರೆ. ಸೊ ಸತ್ತೋರ್ ಅಕೌಂಟ್ ದುಡ್ಡು ಹೋಗ್ಬಾರ್ದಂತ ಇವ್ರದೊಂದು ಪರಿಷ್ಕರಣೆ ಮಾಡಬೇಕಾದಾಗ ಈ ನೈಜವಾದ ಭಾರತ ದೇಶದಲ್ಲಿ ಇವತ್ತು ನಾವು SIR ಮಾಡೋದ್ರಿಂದ ತೊಂದರೆ ಆಗೋದೇನು? ಇವಾಗ ಈ ಭಾರತೀಯ ಅನ್ಸ್ಕೊಳಕ್ಕೆ ಕೆಲವು ಮಾನದಂಡಗಳು ದಾಖಲೆಗಳಿದಾವೆ. ದಾಖಲೆಗಳು ಪ್ರೊಡ್ಯೂಸ್ ಮಾಡ್ಬಿಟ್ಟು ನಮ್ಮ SIR ಅಲ್ಲಿ ಸೇರೋ ಮತಪಟ್ಟಿಯಲ್ಲಿ ಸೇರೋ ತಪ್ಪೇನಿದೆ? ಇದನ್ನ ಮಾಡಬಾರ್ದಾ? ಅಂದ್ರೆ 5 ಗ್ಯಾರಂಟಿಗೆ ರೀಅಪ್ಲಿಕೇಶನ್ ಆಗ್ತದೆ, ಅರ್ಜಿ ಹಾಕಿದಾಗ ನಾವು ಅದನ್ನ ಸ್ವೀಕಾರ ಮಾಡ್ಬೇಕು. SIR ಪರಿಷ್ಕರಣೆ ಮಾಡ್ತಿದ್ರೆ ಬೇಡ ಇವ್ರಿಗೆ. ಅಂದ್ರೆ ಇವರು ಮಲತಾಯಿದವ್ರನ್ನ ಇವ್ರಿಗೆ ಅನುಕೂಲ ಆದ್ರೆ ಮಾಡ್ಕೊಬೇಕು, ಅನುಕೂಲ ಬೇಡ ಅಂತಂದ್ರೆ ಇವರು ಅಪೋಸ್ ಮಾಡಬೇಕು. ನಾನು ನಿಮ್ಮ ಹತ್ರ ಮಾತನಾಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಬಿಜೆಪಿ